ಕರ್ನಾಟಕದ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ಸ್ಥಳ ಆಗಿರುವಂತಹ ಶ್ರೀ ಮಂಜುನಾಥನ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿಗಳು ಅಟ್ಟಹಾಸ ಮೆರೆದಿವೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿತು. ಧರ್ಮಸ್ಥಳದ ಸುತ್ತಮುತ್ತ ಅಗಿಯುವ ಕೆಲಸವನ್ನೂ ಮಾಡಿಬಿಟ್ಟಿದೆ. ಅಲ್ಲೊಂದು ಇಲ್ಲೊಂದು ಮೂಳೆಗಳು ಪತ್ತೆಯಾಗಿದೆ ಅಂತ ಹೇಳ್ತಾರೆ. ಸಾವಿರಾರು ಹೆಣಗಳು ಬಿಡಿ 10 ಹೆಣಗಳು ಕೂಡ ಸಿಗಲಿಲ್ಲ. 20 ವರ್ಷಗಳ ಬಳಿಕ ಎದ್ದು ಬಂದಿರುವಂತಹ ಭೀಮನ ಆರೋಪಗಳ ಹಿಂದಿನ ಸತ್ಯಾಸತ್ಯತೆ ಈಗ ಬಯಲಾಗ್ತಾ ಇದೆ. ಯಾವಾಗ ಧರ್ಮಸ್ಥಳದಲ್ಲಿ ಹೆಣಗಳು ಸಿಗ್ತಾ ಇಲ್ಲ, ಮಾಡಿರೋ ಆರೋಪಗಳು ಸುಳ್ಳು ಅನ್ನೋದು ಗೊತ್ತಾಯ್ತು, ಆಗ ಧೂತ ಹೆಸರಲ್ಲಿರುವಂತಹ ಭೂತ ಸಮೀರ ವಸಂತ ಗಿಳಿಯಾರ್ ಅವರ ಹೇಳಿಕೆಯನ್ನೇ ತಿರುಚಿ ಎಡಿಟ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳುಗಳ ಕಥೆಯನ್ನೇ ಕಟ್ಟಿದ್ದಾನೆ. ಇದೆಲ್ಲದರ ಮಧ್ಯೆ ಧರ್ಮಸ್ಥಳ ಪ್ರಕರಣದಲ್ಲಿ ತಮಿಳುನಾಡಿನ ಕಾಂಗ್ರೆಸ್ ಹಾಗೂ ಸಿಪಿಐನ ಕುತಂತ್ರ ಇರೋದು ಕೂಡ ಬಯಲಾಗಿದೆ. ಹಾಗಾಗಿ ಧರ್ಮಸ್ಥಳ ಹಿಂದೂಗಳ ನಂಬಿಕೆ ವಿಚಾರದಲ್ಲಿ ಯಾರ್ದು ಕೈವಾಡ ಇದೆ, ಇವರ ಸಂಚು ಏನು ಅನ್ನೋದು ಬಯಲಾಗ್ತಾ ಇದೆ. ತಮಿಳುನಾಡು ಕಾಂಗ್ರೆಸ್ ಸಂಸದನೊಬ್ಬ 2.5 ತಿಂಗಳ ಹಿಂದೆ ಧರ್ಮಸ್ಥಳದಲ್ಲಿ ಬೇಹುಗಾರನಂತೆ ಓಡಾಡಿ ಹೋರಾಟದ ಸಂಚನ್ನು ರೂಪಿಸಿದ್ದಂತೆ. ಧರ್ಮಸ್ಥಳದ ಸುತ್ತಮುತ್ತ ಹಲವು ಸಭೆಗಳನ್ನು ನಡೆಸಿ ಪ್ರಕರಣದ ಕುರಿತು ಹೋರಾಟ ಮಾಡೋದಕ್ಕೆ ಸಂಚು ರೂಪಿಸಿದ್ದ. ಹಾಗೊಂದು ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಸ್ಐಟಿ ರಚನೆಯನ್ನ ತಡ ಮಾಡಿದ್ದಿದ್ರೆ ಈತ ಕೇರಳದಲ್ಲಿ ಕಂಪ್ಲೇಂಟ್ ಕೊಡೋ ಪ್ಲಾನ್ ಮಾಡಿದ್ದ ಅನ್ನೋ ವಿಚಾರ ಕೂಡ ಕಾಂಗ್ರೆಸ್ನಲ್ಲೇ ಚರ್ಚೆ ಆಗ್ತಿದೆ ಅನ್ನೋದು ಕೂಡ ಬಯಲಾಗಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಗದ್ದಲ ಉಂಟಾದಾಗ್ಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆಯೂ ಕೆಟ್ಟದಾಗಿ ಪ್ರಚಾರ ಮಾಡುವಂತಹ ಹುನ್ನಾರ ನಡೆದಿತ್ತಂತೆ. ಆದ್ರೆ ಅದು ಫೇಲ್ ಆದ ಕಾರಣ ಅನಾಮಿಕ ಶವಗಳ ಹಿಂದೆ ಈತ ಬಿದ್ದ ಅನ್ನೋದು ಗೊತ್ತಾಗಿದೆ. ಅಲ್ಲಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ ಸಂಚು ಏನಿದೆ ಅನ್ನೋದು ಕೂಡ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳ ವಿಚಾರದಲ್ಲಿ ಕಮ್ಯುನಿಸ್ಟರ ಸಂಚು ಕೂಡ ಜಗತ್ತಿಗೆ ಗೊತ್ತಾಗ್ತಿದೆ ನೋಡಿ. ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಮೊದಲಿನಿಂದಲೂ ಪ್ರದರ್ಶಿಸ್ತಾ ಇರುವಂತಹ ಕಮ್ಯುನಿಸ್ಟರು ಈಗ ಹಿಂದೂಗಳ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ಮೇಲೆ ಕೆಂಗಣ್ಣು ಬೀರಿದ್ದಾರೆ. ಇದೇ ಕಾರಣಕ್ಕಾಗಿ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ಎನ್ಐಗೆ ನೀಡಬೇಕು ಅಂತ ತಮಿಳುನಾಡು ಸಿಪಿಐ ಮುಖಂಡ ರಾಜ್ಯಸಭೆ ಸದಸ್ಯ ಸಂತೋಷ್ ಕುಮಾರ್ ಎಂಬಾತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾನೆ. ತಮಿಳುನಾಡಿನಲ್ಲೇ ಎಂಕೆ ಸ್ಟಾಲಿನ್ ಸರ್ಕಾರದ ದುರಾಡಳಿತದ ಬಗ್ಗೆ ಮೂಕರಾಗಿ ಕೂತಿರುವಂತಹ ಸಿಪಿಐಗೆ ಕರ್ನಾಟಕದ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಇಷ್ಟೊಂದು ಆಸಕ್ತಿ ಮೂಡೋದಕ್ಕೆ ಹಿಂದೂ ವಿರೋಧಿ ನೀತಿಯೇ ಕಾರಣ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಇನ್ನು ಕಾಂಗ್ರೆಸ್ ಸಂಸದ ಕೆ ಸೆಂಥಿಲ್ ಕುಮಾರ್ ಕೂಡ ಇಂಥ ಸ್ಕೆಚ್ ಹಾಕಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಕೋಟ್ಯಾಂತರ ಜನ ಇಟ್ಟಿರುವಂತಹ ನಂಬಿಕೆಯನ್ನ ನುಚ್ಚು ನೂರು ಮಾಡಬೇಕು. ಆ ಮೂಲಕ ಹಿಂದೂಗಳ ಭಾವನೆಗಳನ್ನ, ಭಕ್ತಿಯನ್ನ ಮೊಘಲರಂತೆಯೇ ಸರ್ವನಾಶ ಮಾಡಬೇಕು ಅನ್ನೋದು ಇವರ ಸಂಚು. ಇದೇ ಕಾರಣಕ್ಕಾಗಿ ಆ ಸಮೀರ್ ಎಂಡಿ ಅನ್ನುವಂಥ ಮುಸ್ಲಿಂ ಯುವಕನನ್ನ ಹಿಂದೂಗಳ ವಿರುದ್ಧವೇ ಚೂ ಬಿಡ್ತಿದ್ದಾರೆ. ಇನ್ನು ಇದನ್ನೆಲ್ಲ ನೋಡ್ಕೊಂಡು ಒಗ್ಗಟ್ಟಾಗಬೇಕಾಗಿರುವಂತಹ ಹಿಂದೂಗಳು ಏನ್ ಮಾಡ್ತಾ ಇದ್ದಾರೆ? ಧರ್ಮಸ್ಥಳಕ್ಕೆ ಹೋಗಿ ನಮಗೆ ನ್ಯಾಯ ಬೇಕು ಅಂತ ಕೂಗಾಡ್ತಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಸಿಪಿಐ ಸಂಚು, ಮತ್ತೊಂದು ಕಡೆ ಈ ಸಮೀರ ಎಂಬ ಭೂತ, ಇನ್ನೊಂದು ಕಡೆ ಹಿಂದೂಗಳು ಒಗ್ಗಟ್ಟಾಗದಿರೋದನ್ನ ನೋಡಿದ್ರೆ ನಮ್ಮ ಸಮಾಜ ಎತ್ತ ಸಾಕ್ತಿದೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಆದ್ರೆ ಧರ್ಮಸ್ಥಳದ ಮೇಲೆ ಶ್ರೀ ಮಂಜುನಾಥ ಕೃಪೆ ಇರೋದ್ರಿಂದ, ಕಾವಂದರ ಸೇವಾ ಮನೋಭಾವದ ಶಕ್ತಿ ಇರೋದ್ರಿಂದ ಇದುವರೆಗೂ ಯಾವ ಸಂಚು, ಕುತಂತ್ರ, ಪ್ಲಾನ್ ಕೂಡ ಸಕ್ಸಸ್ ಆಗ್ಲಿಲ್ಲ ಅನ್ನೋದು ನಮ್ಮ ಸನಾತನ ಹಿಂದೂ ಧರ್ಮದ ಶಕ್ತಿ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಇನ್ನ ಕಳೆದ ಕೆಲ ದಿನಗಳಿಂದ ಧರ್ಮಸ್ಥಳದಲ್ಲಿ ದುಷ್ಟ ಶಕ್ತಿಗಳು ದೊಡ್ಡ ಡ್ರಾಮಾವನ್ನೇ ಮಾಡ್ತಿವೆ. 20 ವರ್ಷಗಳ ಹಿಂದೆ ಸಾವಿರಾರು ಶವಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಹೂತು ಹಾಕಿರುವುದಾಗಿ ಹೇಳಿರುವಂತಹ ಭೀಮ ಇದುವರೆಗೆ 13ಕ್ಕೂ ಹೆಚ್ಚು ಪಾಯಿಂಟ್ಗಳನ್ನ ತೋರಿಸಿದ್ದಾನೆ. ಗುಡ್ಡಾಗಿಯೋ ಕೆಲಸಕ್ಕೆ ರಾಜ್ಯದ ತೆರಿಗೆದಾರರ ಹಣದಲ್ಲಿ ಪ್ರತಿದಿನ 1.5 ಲಕ್ಷ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ. ಇಷ್ಟಾದ್ರೂ ಯಾವುದೇ ಸಾಕ್ಷ್ಯಗಳು, ಅವ ಹೇಳಿರುವಂತಹ ಸಾವಿರಾರು ಶವಗಳು ಸಿಕ್ಕೇ ಇಲ್ಲ. ಇನ್ನ ಪೊಲೀಸರ ವಶದಲ್ಲಿರುವಂತಹ ಭೀಮ 20 ವರ್ಷಗಳ ಬಳಿಕ ಬಂದು ಈಗ ತೋರಿಸಿರೋ ಕಡೆಯಲ್ಲೆಲ್ಲ ಎಸ್ಐಟಿ ಅಗೆಸ್ತಿದೆ. 10 ಪಾಯಿಂಟ್ಗಳಲ್ಲಿ ಏನೂ ಸಿಗದ ಬಳಿಕ ಭೀಮ 11ನೇ ಪಾಯಿಂಟ್ನ ಬದಲು ಬೇರೆ ಕಡೆ ತೋರಿಸ್ತಾ. ಅಲ್ಲೂ ಹೋಗಿ ಅಗೆಯಲಾಗುತ್ತೆ. ಆದ್ರೆ ಅಲ್ಲೂ ಅಗೆದಷ್ಟು ಮಣ್ಣು ಸಿಕ್ತೆ ಹೊರತು ಶವಗಳಲ್ಲ. ಇದೆಲ್ಲ ನೋಡ್ತಾ ಇದ್ರೆ 20 ವರ್ಷದ ಬಳಿಕ ಎದ್ದು ಬಂದು ಪಶ್ಚಾತ್ತಾಪ, ಅಂತಃಕರಣದ ನಾಟಕ ಮಾಡ್ತಿರುವಂತಹ ಭೀಮ ಒಬ್ಬಂಟಿ ಅಲ್ಲ. ಆತನ ಹಿಂದೆ ಕುತಂತ್ರಿಗಳ ತಂಡವೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ಸಮೀರ್ ಸೇರಿ ಹಲವರ ಗುಂಪೆ ಇದೆ ಅನ್ನೋದು ತಿಳಿಯುತ್ತೆ. ಇದಕ್ಕೆ ಕೇರಳದ ಕಮ್ಯುನಿಸ್ಟ್ ಪಕ್ಷ ಎಸ್ಟಿಪಿಐಗಳು ಕೂಡ ಕೈ ಸೇರಿದ್ರೆ ಏನಾಗುತ್ತೆ ಅನ್ನೋದು ರಾಜ್ಯದ ಜನತೆಗೆ ಈಗ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಹಾಗೂ ಎಸ್ಐಟಿ ಮಧ್ಯೆ ಸ್ವಹಿತಾಸಕ್ತಿ ಸಂಘರ್ಷವು ನಡೀತಾ ಇದೆ ಅಂತ ವಿವಿಧ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇದರಿಂದಾಗಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಕಾಣದ ಕೈಗಳ ಅಣತಿಯಂತೆ ನಡ್ಕೋತಿದ್ದಾರೆಯೇ? ಯಾಕೆ ಮಾಜಿ ಜಿಲ್ಲಾಧಿಕಾರಿ, ತಮಿಳುನಾಡು ಸಂಸದನ ಹೆಸರುಗಳು ಕೇಳಿ ಬರ್ತಾ ಇದೆ? ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಹೂತು ಹಾಕಲಾಗಿದೆ, ಯುವತಿಯರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಸಮೀರ ಸುಳ್ಳುಗಳ ಕತೆ ಹೇಳಿದಾಗ ರಾಜ್ಯದ ಜನ ಬೆಚ್ಚಿ ಬಿದ್ರು. ಸರ್ಕಾರ ಎಸ್ಐಟಿ ರಚಿಸಿದಾಗ್ಲೂ ಜನ ನ್ಯಾಯ ಸಿಗ್ಲಿ ಅನ್ನೋ ಮಾತಾಡಿದ್ರು. ಆದ್ರೆ ದಿನವಿಡೀ ನೆಲ ಅಗಿಯೋದು, ಏನೂ ಸಿಗ್ದ ಇದ್ದಾಗ ಮತ್ತೊಂದ್ ಕಡೆ ಅಗಿಯೋದು, ಇನ್ನು ಯಾವುದೇ ಲೀಡ್ ಸಿಗ್ಲಿಲ್ಲ ಅಂದಾಗ, ಶವಗಳು ಸಿಗ್ಲಿಲ್ಲ ಅಂದಾಗ ಭೂತ ಸಮೀರ ವಿಡಿಯೋಗಳನ್ನ ಎಡಿಟ್ ಮಾಡಿ ಹರಿಬಿಡೋದು. ತನಿಖಾ ತಂಡಗಳ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿಸೋದು. ಬೇರೆ ಪಕ್ಷಗಳು, ಜಿಹಾದಿಗಳ ಹೆಸರುಗಳು ಕೇಳಿ ಬರ್ತಿರೋದನ್ನ ನೋಡಿದ್ರೆ ರಾಜ್ಯದ ಜನಕ್ಕೂ ಸತ್ಯ ಗೊತ್ತಾಗ್ತಾ ಇದೆ.
ಅದರಲ್ಲೂ ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅನ್ನುವಂಥ ಭೀಮ 2014ರಿಂದ 2025ರವರೆಗೆ ಎಲ್ಲಿದ್ದ, ಏನ್ ಮಾಡ್ತಾ ಇದ್ದ? ಈಗ ಅವನಿಗೆ ಪಾಪ ಪ್ರಜ್ಞೆ ಕಾಡುವುದಕ್ಕೆ ಕಾರಣ ಏನು? 1000 ಹೆಣಗಳನ್ನ ಹೂತು ಹಾಕುವವರೆಗೂ ಆತನ ಪಾಪ ಪ್ರಜ್ಞೆ ಎಲ್ಲಿ ಸತ್ತು ಬಿದ್ದಿತ್ತು? ಈಗ ಬಂದು ಶವ ಹೂತು ಹಾಕಿರೋ ಜಾಗಗಳನ್ನ ತೋರಿಸಿದ್ರು, ಯಾಕೆ 1000 ಶವಗಳು ಸಿಗ್ತಾ ಇಲ್ಲ? ಇದೆಲ್ಲ ಹಿಂದೂಗಳ ಭಾವನೆಗಳನ್ನ ಒಗ್ಗಟ್ಟನ್ನ ಒಡೆಯುವಂತ ಪ್ರಯತ್ನ ಅಲ್ಲದೆ ಇನ್ನೇನ್ ಹೇಳಿ? ರಾಜ್ಯ ಸರ್ಕಾರ ರಚಿಸಿರುವಂತಹ SITಯು ಮೊದಲು ಭೀಮ ಮತ್ತು ಆತನ ತಂಡದ ಸದಸ್ಯರ ವಿರುದ್ಧ ತನಿಖೆ ಮಾಡಬೇಕು. ಇದರ ಹಿಂದೆ ಯಾರ ಅಜೆಂಡಾ ಇದೆ, ನಗರ ನಕ್ಸಲರು ಇದ್ದರು, ಇಸ್ಲಾಮಿಕ್ ಮೂಲಭೂತವಾದಿಗಳ ಕೈವಾಡ ಇದೆಯೋ ಅನ್ನೋದನ್ನ ಪ್ರಶ್ನೆ ಮಾಡಬೇಕು, ಪತ್ತೆ ಹಚ್ಚಬೇಕು. ಕೇವಲ ದುಡ್ಡು, ಸೋಷಿಯಲ್ ಮೀಡಿಯಾ ವೀಕ್ಷಣೆಗೋಸ್ಕರ ಇಂಥ ಸಂಚು ಮಾಡ್ತಿದ್ದಾರಾ ಅನ್ನೋದನ್ನ ಮೊದಲು ಪತ್ತೆ ಹಚ್ಚಬೇಕು. ನಿಷೇಧಿತ PFI ಸಂಘಟನೆ ಏನಾದ್ರೂ ಸಂಚು ರೂಪಿಸ್ತಾ ಇದೆಯಾ, ರಾಷ್ಟ್ರ ವಿರೋಧಿ ಪಡೆಗಳು ಏನಾದ್ರೂ ಪ್ಲಾನ್ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಮೊದಲು ತನಿಖೆ ಮಾಡಬೇಕು. ಕೋಟ್ಯಾಂತರ ಹಿಂದೂಗಳು ಭಕ್ತಿಯಿಂದ ಪೂಜಿಸೋ ಸ್ಥಳದ ಬಗ್ಗೆ ರಾಜ್ಯ ಸರ್ಕಾರ ಹೀಗೆಯೇ ನಿರ್ಲಕ್ಷ್ಯ ವಹಿಸಿದ್ರೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕು. ಸಮರ್ಪಕವಾದ ತನಿಖೆ ಮೂಲಕ ಈ ಅಜೆಂಡಾ ಮಾಡುವವರು, ಕುತಂತ್ರಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚುವಂತಹ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಮಾಡಬೇಕು. ಇಲ್ದಿದ್ರೆ ಮುಂದೊಂದು ದಿನ ದೇಶದಲ್ಲಿರುವಂತಹ ಎಲ್ಲಾ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಇವರು ದಾಳಿ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹಿಂದೂಗಳನ್ನ ಒಡೆಯುವಂತ ಕೆಲಸ ಮಾಡ್ತಾರೆ. ಇಂಥ ಸಂಚಿನಲ್ಲಿ ಇವರು ಮೊಹಮ್ಮದ್ ಘಜ್ನಿ, ಘೋರಿ, ಮೊಘಲರಿಗಿಂತ ಡೇಂಜರ್ ಅನ್ನೋದನ್ನ ತಿಳ್ಕೊಂಡು ಸಂಚು ಬಯಲು ಮಾಡಬೇಕು. ಇದರ ಮಧ್ಯೆ ಗಾಢ ನಿದ್ರೆಯಲ್ಲಿರುವಂತಹ ಹಿಂದೂಗಳೇ ನಮ್ಮ ನಂಬಿಕೆ, ವಿಶ್ವಾಸ, ಭಕ್ತಿ, ಶ್ರದ್ಧಾ ಕೇಂದ್ರದ ಮೇಲೆ ಇಷ್ಟೆಲ್ಲಾ ಸಂಚು ರೂಪಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ರು ಕೂಡ ಯಾಕೆ ಸುಮ್ಮನಿದ್ದೀರಿ? ಎದ್ದೇಳಿ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.